Hallelujah. Praise the Lord. ಗಟ್ಟಿಯಾಗಿ ಹೇಳಿ Hallelujah. God is good all the time. God is good. ನಮ್ಮ ದೇವರು ಯಾವಾಗಲೂ ಆತನು ಒಳ್ಳೆಯವನಾಗಿದ್ದಾನೆ. ಮಾತ್ರವಲ್ಲ, ನಿಮ್ಮ ಜೀವಿತದಲ್ಲಿ ಆತನು ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಇದನ್ನು ನಾವು ದಿವಸಕ್ಕೆ 1000 ಸಲ ಹೇಳಿದ್ರು ಪರವಾಗಿಲ್ಲ. Hallelujah. ಯಾಕೆ ನಮ್ಮ ದೇವರು ಆತನಿಗೆ ಕೃತಜ್ಞತ ಸ್ತುತಿಯನ್ನು ಸಲ್ಲಿಸಲಿಕ್ಕಾಗಿ ನಾವು ಒಟ್ಟಾಗಿ ಸೇರಿ ಬಂದಿದ್ದೇವೆ. Hallelujah. ಎಷ್ಟು ಮಂದಿ ನೀವು ಸಿದ್ಧರಾಗಿದ್ದೀರಿ ಕರ್ತನನ್ನು ಆರಾಧಿಸಲಿಕ್ಕೆ? ನಿಮ್ಮ ಜೀವಮಾನ ಪರ್ಯಂತರ ಆತನ ಉಪಕಾರಗಳನ್ನು ಮಾಡಿದ್ದಾರೆ. ಈ 2024ನೇ ವರ್ಷದಲ್ಲಿ ಎಷ್ಟು ತಿಂಗಳುಗಳ ಕಾಲ ಅಂತ ನಂಬಿಗಸ್ತನಾಗಿದ್ದು ನಮ್ಮನ್ನು ನಡೆಸಿದ್ದಾನೆ? 8 ತಿಂಗಳುಗಳ ಕಾಲ. Hallelujah. ಈ ಲೋಕಕ್ಕೆ ಅನುಸಾರವಾಗಿ 8 ತಿಂಗಳುಗಳ ಕಾಲ ಆತ ನನ್ನನ್ನು, ನಿಮ್ಮ ಇಡೀ ಕುಟುಂಬವನ್ನು, ನಮ್ಮ ಸಭೆ ಎಂಬ ಕುಟುಂಬವನ್ನು ಆತನು ಪರಾಂಬರಿಸಿ ಆಶೀರ್ವದಿಸಿ ನಮ್ಮನ್ನು ನಡೆಸಿದ್ದಾನೆ. ನಮಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಎಲ್ಲ ಕೀಡುಗಳಾತಗಳಿಂದ ನಮ್ಮನ್ನು ಆತನು ತಪ್ಪಿಸಿ ಕಾಪಾಡಿದ್ದಾನೆ. ಪ್ರಿಯರೇ, ಇದಕ್ಕೋಸ್ಕರ ಆತನಿಗೆ ನಾವು ಕೃತಜ್ಞತೆಯಿಂದ ಆತನಿಗೆ ಸ್ತುತಿ ಸ್ತೋತ್ರವೆಂಬ ಯಜ್ಞವನ್ನು ಸಮರ್ಪಿಸಲಿಕ್ಕಾಗಿ ನಾವು ಒಟ್ಟಾಗಿ ಸೇರಿ ಬಂದಿದ್ದೇವೆ. Hallelujah. ನಿಮ್ಮ ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸಿರಿ ಪ್ರಿಯರೇ. ಇವತ್ತು ಕೃತಜ್ಞತೆ ಹೃದಯದೊಂದಿಗೆ ಆತನನ್ನು ನಾವು ಆರಾಧಿಸುವ, ಸಂತೋಷದೊಂದಿಗೆ ಆತನನ್ನು ಕೀರ್ತಿಸುವ ಪ್ರಿಯರೇ. Hallelujah. Thank you Jesus. ಆತನಿಗೆ ನಮ್ಮ ಸೃಷ್ಟಿಕರ್ತನ ಆತನಾಗಿದ್ದಾನೆ. ನನ್ನನ್ನು ನಿಮ್ಮನ್ನು ಆತನು ಸೃಷ್ಟಿಸಿದ್ದು ಮಾತ್ರವಲ್ಲ, ತನ್ನ ಜೀವ ಶ್ವಾಸವನ್ನು ನನಗೆ ಆತನು ಊದಿದ್ದಾನೆ, ನಿಮಗೆ ಆತನು ಊದಿದ್ದಾನೆ, ನಿಮ್ಮನ್ನು ಬದುಕುವಂತೆ ಮಾಡಿದ್ದಾನೆ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ಶ್ವಾಸವಿರುವುದೆಲ್ಲವೋ, Hallelujah, ಏನಂತೆ ಶ್ವಾಸವಿರುವುದೆಲ್ಲವೋ ಓ ಕರ್ತನನ್ನು ಸ್ತುತಿಸಲಿ. ಇವತ್ತು ನಮಗೆ ಶ್ವಾಸ ಕೊಟ್ಟಿದ್ದಾನೆ, ಸಮಾಧಿಗೆ ಸೇರಿದಂತೆ ಆತನು ಮಾಡಿದ್ದಾನೆ. ಯಾಕಂದರೆ ಕರ್ತನನ್ನು ನಾವು ಸ್ತುತಿಸಲಿಕ್ಕಾಗಿ, ಅದರಿಂದ ಸಂತೋಷವಾಗಿ ನಾವು ಕರ್ತನ ಸ್ತುತಿಸಿಕೊಳ್ಳುವ. ಥ್ಯಾಂಕ್ ಯು ಜೀಸಸ್. ನನ್ನ ಸೃಷ್ಟಿಕರ್ತನು, ನನ್ನ ಯಜಮಾನನು, ನನ್ನನ್ನು ಕಾಯುವವನು. Hallelujah. Thank you Jesus. ಸಂತೋಷ ಚಪ್ಪಾಳೆಗಳನ್ನು ತಟ್ಟಿದ ಆತನನ್ನು ಸ್ತುತಿಸಿಕೊಳ್ಳುತ್ತೇವೆ. Thank you Jesus. ನನ್ನ ಸೃಷ್ಟಿಕರ್ತನು, ನನ್ನ ಯಜಮಾನನು, ನನ್ನನ್ನು ಕಾಯುವನು. ನನ್ನ ಸೃಷ್ಟಿಕರ್ತನು, ನನ್ನ ಯಜಮಾನನು, ನನ್ನನ್ನು ಕಾಯುವನು.
ಇಂಗ್ಲಿಷ್ ಬೈಬಲ್ ಹೇಳ್ತದೆ ಜೀಸಸ್ ಸ್ಟೂಡ್ ಸ್ಟಿಲ್ ಅಂದ್ರೆ ಯೇಸು ಸ್ವಾಮಿ ಸ್ತಬ್ಧನಾಗಿ ನಿಂತನೆಯಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಇವತ್ತು ನೀವು ಆತನ ಮಕ್ಕಳಾಗಿ ಯೇಸುವಿನ ಹೆಸರನ್ನು ಕರೆಯುವಾಗ ಹಲ್ಲೆಲೂಯಾ ನೀವು ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲವನ್ನು ನೀವು ಹೊಂದಿಕೊಳ್ಳುವವರಾಗಿದ್ದೀರಿ ಪ್ರಿಯರೇ. ಅದನ್ನು ನೀವು ನೋಡುವವರಾಗಿದ್ದೀರಿ, ಅದನ್ನು ನೀವು ಅನುಭವಿಸುವವರಾಗಿದ್ದೀರಿ. ಅವತ್ತು ಆತನಿಗೆ ನನ್ನ ಯೇಸು ನಿಂತಿರುವುದಾದ್ರೆ ಇವತ್ತು ನಿನ್ನೊಳಗೆ ಆತ ನಿಂತಾನೆ. ಪರಿಶುದ್ಧಾತ್ಮ ಅಭಿಷೇಕ ನಿನ್ನೊಳಗಿದೆ. ಶತನ ಮಾದರಿಯಲ್ಲಿ ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಆತನನ್ನು ಆರಾಧಿಸೋಣ. ಆತನ ದೇವ ಕುಮಾರನಾಗಿದ್ದಾನೆ ಪ್ರಿಯರೇ. ಆತನ ಯಜ್ಞದ ಕುರಿಯಾಗಿ ಲೋಕಕ್ಕೆ ಬಂದಾತನು. ಆತನ ಮರಣವನ್ನು ಜಯಿಸಿದಾತನು. ಶಾಂತಿಯಲ್ಲಿ ಸೈತಾನ ತಲೆಯನ್ನು ಜಜ್ಜಿದಾತನು. ಶಾಂತಿಯಲ್ಲಿ ಥ್ಯಾಂಕ್ ಯು ಜೀಸಸ್. ನನಗೆ ನಿನಗೆ ನಿತ್ಯ ಜೀವವನ್ನು ಕೊಟ್ಟಾತನು, ರಕ್ಷಣೆಯನ್ನು ಕೊಟ್ಟಾತನು. ಆತನ ಜೀವದ ಒಡೆಯನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಆತನನ್ನು ಆರಾಧಿಸೋಣ, ಸಂತೋಷವಾಗಿ ಹೇಳುವ ಯೇಸುವೇ ನೀನೇ ನನ್ನ ರಕ್ಷಕ. ಹಲ್ಲೆಲೂಯಾ. ಆತನೇ ನಮ್ಮ ರಕ್ಷಕನು, ಆತನೇ ನಮ್ಮ ಒಡೆಯನು, ಆತನೇ ನಮ್ಮ ವಿಮೋಚಕನು, ಆತನೇ ನಮ್ಮ ಯಜಮಾನನು ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನೀನು ಆತನನ್ನು ನಿನ್ನ ಜೀವನದ ಒಡೆಯನು, ನಿನ್ನ ಜೀವಿತದ ಕುಟುಂಬದ ರಕ್ಷಕನೆಂಬುದಾಗಿ ಘೋಷಿಸಿದ್ದಾರೆ. ಆತ ನಿನ್ನ ಕುಟುಂಬವನ್ನು ಆಳುತ್ತಾನೆ, ಆತ ನಿನ್ನ ಜೀವಿತವನ್ನು ಆಳುತ್ತಾನೆ. ಹಲ್ಲೆಲೂಯಾ. Thank you, Jesus.
ಮೇಜದ ಭಾಗವನ್ನು, ಕರ್ತನ ಮೇಜಿನ ಭಾಗವನ್ನು ಎಲ್ಲವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಎಲ್ಲದರಲ್ಲಿ ನೀನೊಬ್ಬನೇ ಮೈ ಮುಂದೆ ಸ್ವಾಮಿ, ನಿನ್ನ ಚಿಂತನೆ ನಮ್ಮ ಮಧ್ಯದಲ್ಲಿ ಸ್ವಾಮಿ, ನಮ್ಮ ಸಭೆಯಲ್ಲಿ ನಮ್ಮ ಒಬ್ಬೊಬ್ಬರಲ್ಲಿ ಅದು ನೆರವೇರಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಬಂದವರು ಸ್ವಾಮಿ ನಿನ್ನಿಂದ ಆಶೀರ್ವಾದವನ್ನು, ಬಿಡುಗಡೆಯನ್ನು, ಸ್ವಸ್ಥತೆಯಿಂದ, ಸಂತೈಸುವಿಕೆಯನ್ನು ಕರ್ತನೆ ಅಪ್ಪ ಕರ್ತನೆ ನಿನ್ನಿಂದ ಆಧರಣೆಯನ್ನು ಹೊಂದಿಕೊಂಡು ಅವ್ರು ಹಿಂತಿರುಗಲಿ ಅಂತ ನಾವು ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಸತ್ಯವೇದ ಪುಸ್ತಕ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ ಅದರಲ್ಲಿ 19ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ನೋಡಿರಿ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಎಂಬುದಾಗಿ. ಈ ವಾಕ್ಯವನ್ನು ಎಷ್ಟು ಜನ ಓದಿದ್ದೀರಿ? ಎಲ್ಲರೂ ಈ ವಾಕ್ಯ ಗೊತ್ತುಂಟು, ಬಾಯಿಪಾಠ ಗೊತ್ತುಂಟು. ಇವತ್ತು ನಾನು ಇದರ ಗುಟ್ಟುಗಳನ್ನು ನಿಮ್ಮ ಮುಂದೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಗುಟ್ಟು ತಿರುಗಿಸುವಾಗಲೇ ನಮಗೆ ದೇವರ ಒಂದು ಬ್ಲೆಸ್ಸಿಂಗ್ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ನೋಡಿ, ಈ ವಾಕ್ಯ ಇರ್ತದೆ, ಎಲ್ಲರೂ ಸರಿಗೆ ಮಾಡ್ತಾರೆ ಈ ವಾಕ್ಯ, ಹೌದಲ್ವ? ಆದ್ರೆ ಈ ವಾಕ್ಯದಲ್ಲಿ ಒಂದು ಶಕ್ತಿ ಉಂಟು, ಅದನ್ನ ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ದೇವರ ವಾಕ್ಯ ಇರ್ತದೆ ನೋಡಿರಿ ಎಂಬುದಾಗಿ. ಏನು ಫಸ್ಟ್? ನೋಡಿರಿ ಎಂಬುದಾಗಿ. ಆಮೇಲೆ ಎಲ್ಲರೂ ನೋಡಿರಿ, ಆಮೇಲೆ ಅಲ್ಲಿ ಯಾಕೆ ನೋಡಿರಿ ಅಂತ ಹೇಳಿದ್ರೆ, ಸೊ ನೋಡುವಾಗಲೇ ನಮಗೆ ಆ ಬ್ಲೆಸ್ಸಿಂಗ್ ದೇವರು ಕೊಡುವನಾಗಿ. ಆಮೇಲೆ ಅಲ್ಲಿ ನಾವು ಏನ್ ನೋಡ್ತೇವೆ ಅದನ್ನು ನಾವು ಓದಲಿಕ್ಕೆ ಸಾಧ್ಯ. ಆಮೇಲೆ ಅಲ್ಲಿ ನೋಡಿ, ಅಬ್ರಹಾಮನಿಗೆ ದೇವರು ಏನ್ ಹೇಳಿದ್ರು ಗೊತ್ತಿಲ್ಲ, ನೀನ್ ನೋಡುವುದನ್ನೆಲ್ಲ ನಾನು ನಿನಗೆ ಏನ್ ಮಾಡ್ತೇನೆ, ಕೊಡ್ತೇನೆ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ನೀನ್ ಏನ್ ನೋಡ್ತಿ ಅದನ್ನೇ ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ. ಹಾಗಾದ್ರೆ ಇವತ್ತು ನಾವು ಏನು ನೋಡ್ತಾ ಇದ್ದೇವೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಏನು ನೋಡ್ತಾ ಇದ್ದೇವೆ ಅದೇ ನಮಗೆ ದೇವರು ಕೊಡುವನಾಗಿಲ್ಲ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ ನೋಡಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಇವತ್ತು ನೋಡಬೇಕಾದದ್ದು ಒಳ್ಳೆಯ ಸಂಗತಿಯನ್ನಾಗಿದೆ. ಅಲ್ಲಿ ನಮ್ಮ ದೇವರು ಒಳ್ಳೆಯವನಾದ್ರಿಂದ ನಮ್ಮ ಬಗ್ಗೆ ಒಳ್ಳೆಯ ಆಲೋಚನೆಯನ್ನು ಮಾಡಿದ್ದಾನೆ. ನನ್ನ ದೇವರು ನಿನ್ನ ಬಗ್ಗೆ ಒಳ್ಳೆಯದು ಹಿತಕರವಾದ ಕಾರ್ಯಗಳು ಆತನು ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಬೈಬಲ್ ಹೇಳ್ತದೆ ನೋಡಿರಿ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ಮುರಿಲಿಕ್ಕೆ ಏನ್ ಮಾಡ್ತೇನೆ, ನಾನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ಯಾವುದು ನಿನಗೆ ಕೇಡು ಮಾಡುವುದೇ ಇಲ್ಲ. ಹಾಗಾದ್ರೆ ದೇವರು ಏನ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಅಂತ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಲ್ಲಿ ಈ ಅಧಿಕಾರ ಇದನ್ನು ಉಪಯೋಗಿಸಬೇಕು. ಉಪಯೋಗಿಸಿದ್ರೆ ಮಾತ್ರ ಏನಾಗ್ತದೆ, ಅಧಿಕಾರ ಅಂತ ಗೊತ್ತಾಗ್ತದೆ. ಹೌದಲ್ಲ? ಪ್ರೆಸಿಡೆಂಟ್ ಇವತ್ತು ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ, ಹೌದಲ್ಲ? ಒಬ್ಬೊಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿ ಅರಣ್ಯ ಅಧಿಕಾರಿ, ಹೌದಲ್ವಾ? ಮತ್ತೆ ಎಜುಕೇಶನ್, ಹಾಗೆ ಒಂದೊಂದು ಫೈನಾನ್ಷಿಯಲ್, ಒಂದೊಂದು ಅಧಿಕಾರಿಗಳಿದ್ದಾರೆ. ಈ ಅಧಿಕಾರಿಗಳಿಗೆ ಅವರು ಏನ್ ಮಾಡ್ತಾರೆ, ಅವರು ಅಧಿಕಾರವನ್ನು ಏನ್ ಮಾಡ್ತಾರೆ, ಚಲಾಯಿಸ್ತಾರೆ. ಆಮೇಲೆ ಅಲ್ಲಿ ಎಲ್ಲರಿಗೆ ಅಧಿಕಾರ ಕೊಡಿ, ಅದಕ್ಕೊಂದು ಗ್ರೇಡ್ ಉಂಟು ಅಲ್ಲಿ. ಆದ್ರೆ ದೇವರು ನನಗೆ ನಿನಗೆ ಅಧಿಕಾರ ಕೊಟ್ಟಿದ್ದಾರೆ. ಏನು ಅಧಿಕಾರ ಅಂತ ಹೇಳಿದ್ರೆ, ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲಗಳನ್ನು ಮುರಿಲಿಕ್ಕೆ ನನಗೆ ನಿನಗೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಹಲ್ಲೆಲೂಯಾ, ನಾನು ನೀನು ಅಧಿಕಾರವನ್ನು ಉಪಯೋಗಿಸುವಾಗ ದೇವರು ತನ್ನ ಸಾಮರ್ಥ್ಯವನ್ನು ತೋರಿಸುವವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಾನು ನೀನು ಈ ಅಧಿಕಾರವನ್ನು ಉಪಯೋಗಿಸಿದ್ರೆ ಮಾತ್ರ ದೇವರು ತನ್ನ ಸಾಮರ್ಥ್ಯವನ್ನು ತನ್ನ ಮಕ್ಕಳ ಜೀವಿತದಲ್ಲಿ ಅದನ್ನು ಪ್ರಕಟಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾವಾಗಲೂ ನಾವು ದೇವರ ವಾಕ್ಯವನ್ನು ನಾವು ಗಮನಿಸಬೇಕು. ಹಲ್ಲೆಲೂಯಾ. ನಮಗೆ ಎರಡು ಮನಸ್ಸಿದ್ರೆ ಆಗುವುದಿಲ್ಲ. ಅಲ್ಲಿ ಬೈಬಲ್ ಹೇಳ್ತದೆ, ಯಾಕೋಬನ ಪತ್ರಿಕೆಯಲ್ಲಿ ಎರಡು ಮನಸ್ಸುಳ್ಳವನು ಏನನ್ನು ಓದಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ನಮಗೆ ಯಾವಾಗ ಸಹ ಎರಡು ಮನಸ್ಸು, ನಾವು ಒಂದೇ ಮನಸ್ಸುಳ್ಳವರಾಗಿರ್ಬೇಕು. ಅಲ್ಲಿ ಸೈತಾನ ಯಾವಾಗ ಸಹ ನಮ್ಮ ಮನಸ್ಸನ್ನು ಡೈವರ್ಟ್ ಮಾಡ್ತಾರೆ, ಹಾಗಾಗಿ ನಮಗೆ ಎರಡು ಸಿಕ್ಕುವುದಿಲ್ಲ. ಆಮೇಲೆ ಅಲ್ಲಿ ಇವತ್ತೆಷ್ಟು ಜನ ಧೈರ್ಯವಾಗಿ ಹೇಳ್ತೀರಿ, ಅಲ್ಲಿ ದೇವರು ನನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅಧಿಕಾರ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅಧಿಕಾರ ಹೊಂದಿದವರು ಲಿಂಬೆ ಹುಳಿಗೆ ಏನ್ ಮಾಡುವುದಿಲ್ಲ, ಹೆದರುವುದಿಲ್ಲ. ಆಮೇಲೆ ಅಲ್ಲಿ ಹೆದರುವುದಿಲ್ಲ. ಆಮೇಲೆ ಅಲ್ಲಿ ಒಂದು ಕಾಲ ಇತ್ತು, ನಾವೆಲ್ಲ ನೋಡಿ ಬಂದವರು. ಆಮೇಲೆ ನಮ್ಮನ್ನೇ ಎದುರಿಸ್ತಿದ್ರು, ಆಗ ನಾವು ಎದುರುತ್ತಿದ್ವಿ, ಯಾಕಂದ್ರೆ ವಾಕ್ಯ ನಮಗೆ ಗೊತ್ತಿರಲಿಲ್ಲ. ಆದ್ರೆ ಇವತ್ತು ದೇವರ ವಾಕ್ಯ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಇವತ್ತು ದೇವರು ನಿನಗೆ ನನಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಎಲ್ಲ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ ನಮಗೆ. ಹಲ್ಲೆಲೂಯಾ. ಯಾಕೆ ಈ ಅಧಿಕಾರವನ್ನು ಕೊಟ್ಟದ್ದು ಗೊತ್ತುಂಟಾ? ಸೈತಾನರ ರಾಜ್ಯವನ್ನು ತುಳಿಯಲಿಕ್ಕೆ.
ಎಷ್ಟು ಜನ ರೆಡಿ ಆಗಿದ್ರೆ ಸೈತಾನ್ ರಾಜ್ಯವನ್ನು ತಿಳಿಸ್ಲಿಕ್ಕೆ? ನಮಗೆ ಸೈತಾನ್ ರಾಜ್ಯ ತುಂಬಿದ್ರೆ ಅವ್ರು ಬಿಡ್ತಾನೆ ಹೇಳಿದ್ರೆ ಅವ್ರು ಬಿಡುವುದಿಲ್ಲ. ನಾವು ಏನು ನೆಗೆಟಿವ್ ಆಗಿ ನಾವು ಏನು ಯೋಚನೆ ಮಾಡ್ತೇವಲ್ಲ ಅದಕ್ಕೆ ಅವ್ರು ರೆಸ್ಪಾನ್ಸ್ ಬೇಗ ಮಾಡ್ತಾರೆ. ನಿಮಗೊಂದು ನಿಮ್ಮಲ್ಲಿ ವಿಶ್ವಾಸವಿರಬೇಕು, ನಿಮ್ಮ ದೇವರಲ್ಲಿ ನಿಮಗೆ ವಿಶ್ವಾಸವಿರಬೇಕು. ದೇವರು ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರ ಉಪಯೋಗಿಸಿದ್ರೆ ಸಾಕು. ಒಬ್ಬನಿಗೆ ಈಗ ನಾನು ನಮ್ಮ ಮನೆಯಲ್ಲಿದ್ದವರಿಗೆ 10,000 ಕೊಟ್ಟು ಒಂದು ತಿಂಗಳಿಗೆ ಬೇಕಾದ ಖರ್ಚಿಗೆ ಕೊಟ್ಟು ಹೋದ ಮೇಲೆ ಅವನು 10,000 ಇಟ್ಕೊಂಡು ಒಂದು ತಿಂಗಳಾದ್ಮೇಲೆ ಬಂದ ಮೇಲೆ ಹೇಳಿದ್ರೆ ನಾನು ಏನು ರೇಷನ್ಸ್ ಇಲ್ಲ ಏನು ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ತಾನೆ ಅವನು? ಏನ್ ಹೇಳ್ತಾನೆ? ನಿನಗೆ ಹೇಳ್ಕೊಟ್ಟು ಹೋಗಿದ್ದೇನಲ್ಲ ಅದ್ರಲ್ಲಿ ಏನ್ ಮಾಡ್ಬೇಕಿತ್ತು, ನೀನು ತಗೊಳ್ಬೇಕಿತ್ತು ಅಂತ ಹೇಳುದಿಲ್ಲ. ಹಾಗೆ ಯೇಸು ಸ್ವಾಮಿ ಹಾಗೆ ಹೇಳ್ತಾರೆ, ನಿನಗೆ ಅಧಿಕಾರವನ್ನು ನಾನು ಕೊಟ್ಟಿದ್ದೇನಲ್ಲ, ಅಧಿಕಾರವನ್ನು ನೀನು ಉಪಯೋಗಿಸಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ನಾವು ಯಾರು ಅಂತ ಹೇಳಿದ್ರೆ ದೇವರ ದೇಹವಾಗಿದ್ದೇವೆ. ನಾವು ಸಭೆ ದೇವರ ದೇಹವಾಗಿದೆ, ಕರ್ತನ ದೇಹವಾಗಿದೆ. ಇದನ್ನು ನಾವು ತಿಳಿದುಕೊಳ್ಳಬೇಕು ಯಾವಾಗ. ಯಾಕಂತ ಹೇಳಿದ್ರೆ ದೇವರ ವಾಕ್ಯ ಅದು ಹೇಳ್ತದೆ, ನಾನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ ಎಂಬುದಾಗಿ. ಅಧಿಕಾರ ಯಾರು ಕೊಡುವುದು? ದೇವರು ಕೊಡುವುದು. ಅಲ್ಲಿ ದೇವರು ಕೊಟ್ಟ ಅಧಿಕಾರ ನಾವು ಉಪಯೋಗಿಸಬೇಕು. ಅಲ್ಲಿ ಇವತ್ತು ನಿಮ್ಮಲ್ಲೆಲ್ಲ ಆ ಒಂದು ಗಿಫ್ಟ್ ಉಂಟು, ನೀವು ಉಪಯೋಗಿಸಿದ್ರೆ ಮಾತ್ರ ಆ ಕಾರ್ಯಗಳು ನಡೆಯುತ್ತದೆ. ಇನ್ನೊಂದು ವಾಕ್ಯ ಬರ್ಬೋದ್ರಿ, ಯೆಶಾಯ ಬರೆದ ಪ್ರವಾದನ ಗ್ರಂಥ 54ನೇ ಅಧ್ಯಾಯ 17ನೇ ವಾಕ್ಯ. ಯೆಶಾಯ ಬರೆದ ಪ್ರವಾದನ ಗ್ರಂಥ 54ನೇ ಅಧ್ಯಾಯ ಅದರಲ್ಲಿ 17ನೇ ವಾಕ್ಯ. ನಿನ್ನನ್ನು ಎದುರಿಸಲು ಕಲ್ಪಿಸಿದ, ನೋಡಿ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸುವುದೇ ಇಲ್ಲ ಎಂಬುದಾಗಿ. ಕೆಲವರು ಹೇಳ್ತಾರೆ ಅಲ್ಲಿ ಬಿಟ್ಟದೇ ಇಟ್ಟದು ಅಷ್ಟೇ, ನನ್ನ ಎದೆಯೆಲ್ಲ ನೋವಾಗಿ ಶುರುವಾಯಿತು. ಯಾಕೆಂದ್ರೆ ನೀನು ಎದುರಿದ್ರಿಂದ ಅದು ನಿನ್ನ ಮೇಲೆ ಎಫೆಕ್ಟ್ ಆಯಿತು. ಇದು ನಡೆಯುವ ಸಂಗತಿ. ಒಂದು ನಾಯಿ ಓಡಿಸಿಕೊಂಡು ಬನ್ನಿ ಅಂತೆ, ನೀವು ಎಷ್ಟು ಓಡ್ತೀರಿ ಅಷ್ಟು ನಿಮ್ಮನ್ನು ಓಡಿಸಿಕೊಡ್ತದೆ. ನೀವು ತಿರುಗಿ ನಿಲ್ಲಿ ಅಂತೆ, ಅದೇನಾಗ್ತದೆ? ಅದು ಓಡಿ ಹೋಗ್ತಾನೆ. ಸೈತಾನ ಸಾರಿ ಎದುರುತ್ತೀರಾ ಅಂತ ನೋಡ್ತಾರೆ, ಎದುರಿದ್ರೆ ಎದುರಿಸ್ತಾನೆ. ನೀವು ತಿರುಗಿ ನಿಂತರೆ ಅವನು ಓಡುವವನಾಗಿಲ್ಲ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವೇನಾಗುವುದಿಲ್ಲ, ಜಯಿಸುವುದೇ ಇಲ್ಲ. ಹಾಗಿದ್ರೆ ವಿರೋಧಿ ಏನ್ ಮಾಡ್ತಾನೆ? ಆಯುಧವನ್ನು ಉಪಯೋಗಿಸ್ತಾನೆ. ಅವನ ಆಯುಧ ಯಾವುದು ಗೊತ್ತಿಲ್ಲ? ಭಯ ಎಂಬ ಆಯುಧ. ಇವತ್ತು ಅನೇಕರು ಭಯದಲ್ಲೇ ಕಟ್ಟಿ ಆಗ್ತಾರೆ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ದೇವರ ವಾಕ್ಯ ನೀವು ತಿಳಿದುಕೊಳ್ಳುವಾಗ ನಿಮಗೆ ಭಯ ಬರುವುದಿಲ್ಲ. ಈಗ ನಾವು ದೇವರ ವಾಕ್ಯದ ಪರಿಜ್ಞಾನವನ್ನು ಹೊಂದಿದವರಾಗಿದ್ದೇವೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವು ನಿನಗೆ ಮಾಡುವುದಿಲ್ಲ, ಜಯಿಸುವುದಿಲ್ಲ. ನಂತರ ವಾಕ್ಯ ನೋಡಿ, ಬಹಳ ಸುಂದರವಾದ ವಾಕ್ಯ. ಆದರೆ ಆದರೆ ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರೋಧವಾಗಿ ಹೇಳುವ, ನಿನಗೆ ವಿರೋಧವಾಗಿ. ಹಾಗಾದ್ರೆ ನಾನು ಹೇಳ್ತೇನೆ, ಒಂದು ವಿರೋಧವಾಗಿ ಹೇಳುವ ಒಂದು ಶಕ್ತಿ ಉಂಟು. ಸೈತಾನ ಯಾವಾಗ ಏನ್ ಮಾಡುವುದಂತ ನರಕದಿಂದ ಆ ಒಂದು ಆಯುಧಗಳನ್ನು ತರ್ತಾನೆ. ಯಾವುದರ ಮೂಲಕ? ಬಾಯಿಯ ಮೂಲಕ. ಅಲ್ಲಿ ವಾಕ್ಯ ಹೇಳ್ತದೆ, ನಿನಗೆ ವಿರೋಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿಯನ್ನು ಏನ್ ಮಾಡ್ಬೇಕಂತೆ? ಖಂಡಿಸ್ಬೇಕಂತೆ. ನಿಮಗೆ ಇದರ ಸೀಕ್ರೆಟ್ ಹೇಳಿ ಇಷ್ಟಪಡ್ತೇನೆ. ಹಾಗಾದ್ರೆ ನಾನು ಹೇಳ್ತೇನೆ, ಸೈತಾನನ ಆಯುಧ ಸಹ ಯಾವುದಂತ ಹೇಳಿದ್ರೆ, ನಿನಗೆ ವಿರುದ್ಧವಾಗಿ ಆತನೊಂದು ಆಯುಧ ಬಿಡ್ತಾನೆ, ನಾಲಿಗೆಯಲ್ಲಿ ಬಿಡ್ತಾನೆ. ಆಯುಧ ನಾಲಿಗೆಯಿಂದಲೇ ಅವನು ಉಪಯೋಗಿಸ್ತಾನೆ. ಇವತ್ತು ನಾವು ಎಚ್ಚರವಾಗಿರಬೇಕು. ನಾನೊಂದು ನಡೆದ ಘಟನೆ ಹೇಳ್ತೇನೆ. ಒಂದು ಸೇವಕರಿದ್ದರು. ಈ ಸೇವಕರ ಅವರ ಬಳಿಗೆ ಬಂದು ಇನ್ನೊಬ್ಬ ದೊಡ್ಡ ಸೇವಕರು ಬಂದು ಒಂದು ಪ್ರವಾದನೆ ಹೇಳಿದ್ರಂತೆ. ಏನಂತ ಹೇಳಿದ್ರೆ, ಈ ಸೇವಕರ ಹತ್ರ ಬಂದು ಹೇಳಿದ್ದೇನಂತ ಹೇಳಿದ್ರೆ, ನಾನು ನಿನ್ನ ಮೂಗಿನಲ್ಲಿ ಟ್ಯೂಬ್ ಅನ್ನ ನೋಡ್ತಾ ಇದ್ದೇನೆ, ನೀನು ಒಂದು ಬೆಟ್ಟಲ್ಲಿ ಮಲಗಿದ್ದೀನಿ ಎಂಬುದಾಗಿ ಹೇಳುವುದನ್ನು ಅವರಿಗೆ ಒಂದು ಪ್ರವಾದನೆ ಹೇಳಿದಂತೆ. ಆಗ ಆ ಕೂಡಲೇ ಆ ಸೇವಕರು ಏನ್ ಹೇಳಿದಂತೆ ಹೇಳಿದ್ರೆ, ಅಲ್ಲಿ ನಿನಗೆ ವಿರೋಧವಾಗಿ ಹೇಳುವ ನಾಲಿಗೆ ಏನ್ ಮಾಡ್ಬೇಕಂತೆ? ದೋಷಿಯನ್ನು ಖಂಡಿಸಬೇಕಂತ ವಾಕ್ಯ ಹೇಳ್ತದೆ. ಅವರು ಕೂಡಲೇ ಅವರು ಹೇಳಿದ್ರಂತ ಹೇಳಿದ್ರೆ, ನಾವೀಗ ಯೇಸುವಿನ ನಾಮದಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳಿ ದೇವರ ಒಂದು ನಾಮವನ್ನು ಅವರು ಡಿಕ್ಲೇರ್ ಮಾಡಿದ್ರಂತೆ. ಅವರು 15 ವರ್ಷ ಆಯ್ತು, ಇವತ್ತು ಯಾವ ಒಂದು ಟ್ಯೂಬ್ ಇಲ್ಲ, ಯಾವ ಇದಿಲ್ಲ, ಅವರು ಆರೋಗ್ಯವಾಗಿದ್ದಾರೆ. ಅದೇ ಅವರ ಫ್ರೆಂಡ್ಗೆ ಇನ್ನೊಂದು ಪ್ರವಾದನೆ ಅವರು ಹೇಳಿದ್ರಂತೆ. ಏನಂತ ಹೇಳಿದ್ರೆ,
ಅವ್ರು ಹೀಗೆ ಹೇಳಿದ್ರು ಅಂತ ಹೇಳಿದ್ರೆ, ನಾನು ನೋಡ್ತಾ ಇದ್ದೇನೆ ನೀನು ಬೈಕಿನಲ್ಲಿ ಆಕ್ಸಿಡೆಂಟ್ ಆಗಿ ನಿನ್ನ ಬೋನ್ ಮುರಿಯುವುದನ್ನು ನಾನು ಕಾಣುತ್ತಾ ಇದ್ದೇನೆ ಎಂಬುದಾಗಿ ಅವರಿಗೆ ಹೇಳಿದ್ರಂತೆ. ಆದ್ರೆ ಅವನು ಮರು ದಿವಸವೇ ಆಕ್ಸಿಡೆಂಟ್ ಆಗಿ ಅವನ ಬೋನ್ ಮುರಿದೋಯ್ತಂತೆ. ಆಗ ಎಲ್ಲರೂ ಹೇಳಿದ್ರು ಎಂತ ಸೇವಕರು ಎಂಬುದಾಗಿ. ಅವನ ಬೋನ್ ಮುರಿಲಿಕ್ಕೆ ಕಾರಣ ಅವರ ವಿರುದ್ಧ ಎತ್ತಿದ ನಾಲಿಗೆಯನ್ನು ಅವರು ಖಂಡಿಸಲಿಲ್ಲ. ಇವತ್ತು ನಾವು ಎಚ್ಚರವಾಗಿರಬೇಕು. ಅಲ್ಲಿ ಪ್ರವಾದನೆ ಯಾವಾಗ ಸಹ ನಿನ್ನ ಫೇವರ್ ಆಗಿ ಬರುವಂತದ್ದಾಗಿ, ಅಲ್ಲಿ ನೀನು ಬಾಡಿ ಆಫ್ ಕ್ರೈಸ್ಟ್ ಆದ್ರಿಂದ, ನಿನ್ನ ದೇವರ ದೇಹವಾದ್ರಿಂದ ಈ ಪ್ರವಾದನೆ ನಿನ್ನನ್ನು ಹಾಳು ಮಾಡ್ಲಿಕ್ಕಲ್ಲ, ನಾಶ ಮಾಡ್ಲಿಕ್ಕಲ್ಲ, ನಿನ್ನನ್ನು ಮರಣಕ್ಕೆ ತರುವಂತದಲ್ಲ, ಅದು ನಿನ್ನನ್ನು ಉತ್ತೇಜಿಸುವಂತ ಪ್ರವಾದನೆ ದೇವರು ಕೊಡುವವನಾಗಿಲ್ಲ. ಅಲ್ಲಿ ಇವತ್ತು ನಾವು ನೋಡ್ತೇವೆ ಅನೇಕರ ವಿಷಯದಲ್ಲಿ ಈ ಒಂದು ಕಾರ್ಯಗಳು ಇವತ್ತು ನಡೀತಾ ಉಂಟು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಸಭೆ ಇರುವುದು ಯಾಕೆ ಅಂತ ಹೇಳಿದ್ರೆ ಸಭೆ ಇರುವುದು ಕಟ್ಟಲಿಕ್ಕಾಗಿ. ಮತ್ತೊಬ್ಬ ಹುಡುಗನಿಗೆ ಹೇಳಿದಂತೆ, ಅವನಿಗೆ ಹೀಗೆ ಹೇಳಿದಂತೆ, ನಿನ್ನ ಮೇಲೆ ಮರಣದ ಆತ್ಮ ಬರುವುದನ್ನು ನಾನು ನೋಡುತ್ತೇನೆ ಎಂಬುದಾಗಿ ಹೇಳಿದಂತೆ. ಆಗ ಅವನು ಏನು ಮಾಡಿದಂತ ಹೇಳಿದ್ರೆ ಬಾಯದಿಂದ ಕಾಲಿಗೆ ಓಡಿ ಅಲ್ಲಿ ಸತ್ತು ಅವನ ಹೆಣ ಅಲ್ಲಿ ಬಿತ್ತಂತೆ. ಕಾಲಿ ಒಂದು ಭಯದಲ್ಲಿ ಮಾತಿನಿಂದ. ಇವತ್ತು ನಾನು ಹೇಳ್ತೇನೆ ದೇವರ ಮಕ್ಕಳೇ, ಇವತ್ತು ಅನೇಕ ಪ್ರವಾದಿ ಅಂತ ಹೇಳಿ, ಅನೇಕ ಸೇವಕರು ಎಂಬುದಾಗಿ ಹೇಳಿ ನಿನ್ನ ವಿಷಯದಲ್ಲಿ ಅವರು ನೆಗೆಟಿವ್ ಆಗಿ ಮಾತನಾಡುವುದಾದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀನು ಅದನ್ನು ದೋಷಿ ಎಂಬುದಾಗಿ ಖಂಡಿಸಿದ್ರೆ ಮಾತ್ರ ನಿನ್ನ ಜೀವಿತದಲ್ಲಿ ಇದನ್ನು ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. ನಾನು ಇವತ್ತು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ, ಈ ಲೋಕದಲ್ಲಿ ಅನೇಕ ಜನಗಳು ಬರ್ತಾರೆ, ಆದ್ರೆ ಹೇಳ್ತೇನೆ ಯೇಸುವಿನ ಪ್ರಾಣ ಕೊಟ್ಟದು ನೀನು ಉಳಿಬೇಕು, ನೀನು ಬದುಕಬೇಕು, ನೀನು ದೇವರಿಗೆ ಸಾಕ್ಷಿಯಾಗಬೇಕು. ಇದು ದೇವರ ಚಿತ್ತವಾಗಿದೆ ಪ್ರಿಯರೇ. ನಾನು ದೇವರ ಸತ್ತರೆ ನಾನು ದೇವರಿಗೆ ಏನು ಪ್ರಯೋಜನ ಇಲ್ಲ. ನೀನು ಸತ್ತು ದೇವರಿಗೋಸ್ಕರ ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡಬೇಕೆಂಬುದೇ ದೇವರಿಗೋಸ್ಕರ ಆ ದೇವರ ಉದ್ದೇಶವಾಗಿದೆ. ಎಷ್ಟು ಜನ ತೀರ್ಮಾನದೊಂದಿಗೆ ಹೋಗ್ತಾ ಇದ್ದಾರೆ? ಅಲ್ಲಿ ನಾನು ಪರವಾಗಿ ನಂಬ್ತೇನೆ, ದೇವರ ವಾಕ್ಯ ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ನಿನಗೆ ವಿರೋಧವಾಗಿ ಎತ್ತುವ ನಾಲಿಗೆಯನ್ನು ನೀನೇನ್ ಮಾಡುತ್ತೆ, ದೋಷಿಯನ್ನು ಏನಾಗಬೇಕು, ಖಂಡಿಸಬೇಕಂತೆ. ಅದೇ ಇವತ್ತು ನಿಮಗೆ ಯಾರಾದ್ರೂ ಪ್ರವಾದನೆ ಹೇಳಿದ್ರೆ, ನಿಮಗೆ ರೋಗ ಬರುತ್ತದೆ ಎಂಬುದಾಗಿ ಹೇಳಿದ್ರೆ, ಇವತ್ತು ಯೇಸುವಿನ ನಾಮದಲ್ಲಿ ಏನ್ ಮಾಡ್ಬೇಕಂದ್ರೆ ಕ್ಯಾನ್ಸಲ್ ಮಾಡ್ರಿ, ಅಲ್ಲಿ ಕ್ಯಾನ್ಸಲ್ ಮಾಡ್ರಿ. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರವಾಗಿ. ಇವತ್ತು ಅನೇಕ ಕಡೆಗೆ ಸೇವಕರು ಗೊತ್ತಿಲ್ಲದೆ ಬೇರೆ ಬೇರೆ ಸೇವಕರು ಬಂದು ಇದೇ ರೀತಿ ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಮರಣ ಭಯ ಬಂದಿದೆ, ಅದರಿಂದ ಅವರು ರೋಗದಲ್ಲಿ ಬಿದ್ದಿದ್ದಾರೆ. ಇವತ್ತು ಅದನ್ನು ಕ್ಯಾನ್ಸಲ್ ಮಾಡದೆ ಅವರಿಗೆ ಅದರಿಂದ ಬಿಡುಗಡೆ ಇರುವುದಿಲ್ಲ. ಆಮೇಲೆ ಹಲ್ಲೆಲೂಯಾ, ದೇವರ ಮಕ್ಕಳು ಎಚ್ಚರವಾಗಿರಬೇಕು. ನಾವು ಕಡೆಯ ಕಾಲದಲ್ಲಿ ಇದ್ದೇವೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಸುಳ್ಳು ಪ್ರವಾದಿಗಳು ಎದ್ದೇಳುತ್ತಾ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಅಂತ ಹೇಳಿದ್ರೆ, ನಿನಗೆ ವಿರೋಧವಾಗಿ ಎದ್ದೇಳುವ ನಾಲಿಗೆ ನೀನೇನ್ ಮಾಡ್ಬೇಕಂದ್ರೆ ದೋಷಿಯನ್ನು ಏನ್ ಮಾಡ್ಬೇಕು, ಖಂಡಿಸ್ಬೇಕಂತ. ಆಮೇಲೆ ನಿಮಗೆ ಗೊತ್ತುಂಟ, ಪೇತ್ರನ ಹತ್ರ ಯೇಸು ಸ್ವಾಮಿ ಬಂದ್ರು. ಪುನರ್ಕಾರ ಹೊಂದಿದ ನಂತರ ಪೇತ್ರನನ್ನು ಹುಡುಕೊಂಡು ಯೇಸು ಸ್ವಾಮಿ ಬಂದ್ರು. ಪೇತ್ರನ ಹುಡುಗಿ ಮುಖಂಡ ಬಂದ ನಂತರ ಪೇತ್ರನ ಹತ್ರ ಎಷ್ಟು ಸಾರಿ ಯೇಸು ಸ್ವಾಮಿ ಕೇಳಿದ್ರು, ನೀನ್ ನನ್ನನ್ನು ಪ್ರೀತಿಸ್ತೀಯಾ ಅಂತ. ಎಷ್ಟೆಲ್ಲ? 3 ಸರಿ ಕೇಳಿದ್ರು. ಯಾರ ಹತ್ರ? ಪೇತ್ರನ ಹತ್ರ. ಯಾಕೆ ಪೇತ್ರನ ಹತ್ರ 3 ಸಾರಿ ಕೇಳಿದ್ರು? ಅವನು 3 ಸತಿ ಅಲ್ಲ ಹೇಳಿದ. ಆಮೇಲೆ ಅಂದ್ರೆ ಅವನ ನಾಲಿಗೆಯಲ್ಲಿ ಏನ್ ಮಾಡಿದ? ಅಲ್ಲ ಹೇಳಿದ. ಅದನ್ನು ಏನ್ ಮಾಡ್ಬೇಕು? ಅದನ್ನು ಖಂಡಿಸಿ, ನಾಲಿಗೆಯಲ್ಲಿ ಖಂಡಿಸಿ, ಆ ವೆಪನ್ಸನ್ನು ಖಂಡಿಸಿ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳುವಂತೆ ಅವನ ಬಾಯಲ್ಲಿ ದೇವರು ಮಾಡಿದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಎಷ್ಟು ಜನ ಹೇಳ್ತಾರೆ, ನನ್ನ ನಾಲಿಗೆಯಲ್ಲಿ ನನ್ನ ವಿರುದ್ಧ, ನನ್ನ ಕುಟುಂಬದ ವಿರುದ್ಧ, ನನ್ನ ಜೀವಿತದ ವಿರುದ್ಧ, ನನ್ನ ಮನೆಯ ವಿರುದ್ಧ ಯಾರೆಲ್ಲ ನನಗೆ ಹಲ್ಲೆಲೂಯಾ ಪ್ರವಾದನೆ ಹೇಳಿದ್ದಾರೆ, ಅದನ್ನೆಲ್ಲ ಯೇಸುವಿನ ನಾಮದಲ್ಲಿ ಖಂಡಿಸ್ತೇನೆ. ನಾನು, ನನ್ನ ಕುಟುಂಬ, ನನ್ನ ಮನೆ ಕರ್ತನಲ್ಲಿ ಸುರಕ್ಷಿತವಾಗಿರುವುದು ಎಂಬುದಾಗಿ ನಿನ್ನ ನಾಲಿಗೆಯಲ್ಲಿ ಡಿಕ್ಲೇರ್ ಮಾಡು. ದೇವರ ಜೀವಿತದಲ್ಲಿ ಆಶೀರ್ವಾದವನ್ನು ಅವರು ತರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನನ್ನ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಪರಲೋಕದಲ್ಲಿ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ಅದು ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ. ಹಾಗಾದ್ರೆ ಸಭೆಗೆ ದೇವರ ಅಧಿಕಾರವನ್ನು ಕೊಟ್ಟಿದ್ದಾರೆ. ಸಭೆಗೆ ದೇವರ ಅಧಿಕಾರವನ್ನು ಕೊಟ್ಟಿದ್ದಾರೆ. ಒಂದು ನಡೆದ ಘಟನೆ ಹೇಳ್ತೇನೆ, ಆಫ್ರಿಕಾ ಖಂಡದಲ್ಲಿ ನಡೆದ ಘಟನೆ. ಈ ಆಫ್ರಿಕಾ ಖಂಡದಲ್ಲಿ ಭಯಂಕರ ವಿಚ್ಕ್ರಾಫ್ಟ್ ಮಾಡೋದು, ಮಾಟ ಮಂತ್ರ ಜಾಸ್ತಿ ಮಾಡೋದು. ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ 11 ವರ್ಷ ಪ್ರಾಯದ ಮಕ್ಕಳನ್ನು ಹಿಡಿದು ಅವರಿಗೆ ಗನ್ ಕೊಟ್ಟು ಏನ್ ಮಾಡ್ತಿದ್ದ, ಎಲ್ಲರೂ ಕೊಲೆ ಮಾಡ್ತಿದ್ದಾರೆ. 11 ವರ್ಷದ ಮಕ್ಕಳನ್ನು ಯೂಸ್ ಮಾಡಿ ಎಲ್ಲ ಕೊಲೆ ಮಾಡೋದು. ಆಗ ಆಫ್ರಿಕಾದ ಸೈನ್ಯ ಅವರನ್ನು ಹಿಡಿಲಿಕ್ಕೆ ಬಂತು. ಯಾರು ಕೊಲೆ ಮಾಡಿಸ್ತಾರೆ ಅವರನ್ನು ಹಿಡಿಲಿಕ್ಕೆ ಬರುವಾಗ
ಅವನು ಹೇಳಲಿಕ್ಕೆ ಆಗ್ತಿಲ್ಲ, ಅವನು ಮಾಯ ಆಗ್ತಿದ್ದಂತೆ. ಅವನು ಎಲ್ಲಿ ಆ ಸೈನ್ಯ ಬಂದು ಅವನನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಬರುವಾಗ ಅವನು ಇದ್ದವಕ್ಕೆ ಅಂತ ಹೇಳಿ ಮಾಯ ಆಗ್ತಿದ್ದಂತೆ. ಆಗ ಆ ಸೈನ್ಯದವರು ಪ್ರೆಸಿಡೆಂಟ್ ಬಳಿಗೆ ಹೋದ್ರಂತೆ. ಪ್ರೆಸಿಡೆಂಟ್ ಬಳಿಯಲ್ಲಿ ಹೋಗಿ ಹೇಳಿದ್ರಂತೆ, ಹೀಗೀಗೆ ಸರ್, ನಾವು ಅವನು ಹಿಡಿಲಿಕ್ಕೆ ಹೋಗುವಾಗ ಅವನು ಎಲ್ಲಿ ಹೋಗ್ತಾರಂತ ಅವನು ಗೊತ್ತಾಗುವುದಿಲ್ಲ ಎಂಬುದಾಗಿ ಹೇಳುವಾಗ ಪ್ರೆಸಿಡೆಂಟ್ ಏನು ಮಾಡಿದಂತೆ ಹೇಳಿದ್ರೆ ಚರ್ಚಿಗೆ ಬಂದಂತೆ. ಚರ್ಚಿಗೆ ಬಂದಾಗ ಹೇಳಿದಂತೆ, ಹೀಗೆ ಘಟನೆ ನಡೀತದೆ ಎಂಬುದಾಗಿ ಹೇಳುವಾಗ ಚರ್ಚ್ ಅವರು ಒಂದು ಗಿದ್ಯೋನ್ ಆಪರೇಷನ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಗಿದ್ಯೋನ್ ಆಪರೇಷನ್ ಅಂತ. ಗಿದ್ಯೋನ್ ಆಪರೇಷನ್ ಅಂತ ಹೇಳಿದ್ರೆ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ದೇವರ ಸನ್ನಿಧಾನದಲ್ಲಿ ಕುಳಿತು ಉಪವಾಸದಿಂದ ಪ್ರಾರ್ಥನೆ ಮಾಡಿದ್ರಂತೆ. ಇದು ಎಂತ ಕಾರ್ಯ ಎಂಬುದಾಗಿ ತಿಳಿಸಿ ಎಂಬುದಾಗಿ ಹೇಳುವಾಗ ಪರಿಶುದ್ಧಾತ್ಮನ ಅವರಿಗೆ ತಿಳಿಸಿದೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾರು, ಆ ಒಂದು ಮಾಟಮಂತ್ರ ಮಾಡುವ ವ್ಯಕ್ತಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೆಲವು ಕಡೆಯಲ್ಲಿ ಯಜ್ಞವೇದಿಯನ್ನು ಆಲ್ಟರ್ ಅನ್ನು ಏನ್ ಮಾಡಿದ್ದಾರೆ, ಅವರು ಸ್ಥಾಪನೆ ಮಾಡಿದ್ದಾರೆ. ಆಲ್ಟರ್ ಅನ್ನು ಹಳೆ ಒಡಂಬಡಿಕೆಯಲ್ಲಿ ಆಲ್ಟರ್ ಇತ್ತು, ಹೊಸ ಒಡಂಬಡಿಕೆಯಲ್ಲಿ ಆಲ್ಟರ್ ಇಲ್ಲ. ಹೊಸ ಒಡಂಬಡಿಕೆ ನಾವೇ ದೇವರ ಆಲ್ಟರ್ ಆಗಿದೆ, ಅಲ್ಲಿ ನಾವೇ ಯಜ್ಞವೇದಿ ಆಗಿದೆ. ನೋಡಿ ಸೈತಾನ ಯಾವ ರೀತಿಯಲ್ಲಿ ಮಾಡ್ತಾನೆ ಎಂಬುದಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಅವನು ಏನ್ ಮಾಡಿದಂತೆ, ಕೆಲವು ಕಡೆ ಯಜ್ಞವೇದಿಯನ್ನು ಕಟ್ಟಿದಂತೆ, ಸಭೆಗೆ ದೇವರು ಪ್ರಕಟಣೆ ಕೊಟ್ಟಂತೆ ಆ ಯಜ್ಞವೇದಿಯನ್ನು ನೀವು ಹೋಗಿ ಕೆಡಬೇಕು ಎಂಬುದಾಗಿ ಹೇಳಿದಂತೆ. ಇವರು ಹೋಗಿ ಆ ಯಜ್ಞವೇದಿಯನ್ನು ಕೆಳಗೆ ಅಲ್ಲಿ ದೇವರ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದಂತೆ. ಹೀಗೆ ಅವರು ಕೆಡವಾಗ ಒಂದೊಂದು ಯಜ್ಞವೇದಿ ಕೆಡವಾಗ ಆ ಒಂದು ಮಾಟಮಂತ್ರ ಮಾಡಿದ ಶಕ್ತಿ 6,000 ದೆವ್ವಗಳನ್ನು ಬಿಟ್ಟು ಹೋಗ್ತಿತ್ತಂತೆ. ಹೀಗೆ ಒಂದೊಂದು ಯಜ್ಞವೇದಿಯನ್ನು ಕೆಡವಿದ ನಂತರ ಅವನ ಬಲ ಏನಾಯ್ತು, ಎಲ್ಲ ಮುಂದೆ ಹೋಯ್ತಾರೆ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ದೇವರ ಮಕ್ಕಳಿಗೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾರೆ, ಸಭೆಗೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾರೆ. ಇದು ಸಾಧಾರಣ ವ್ಯಕ್ತಿಯಲ್ಲ, ನಿನಗೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ಕೆಲವರು ಏನು ಮಾಡ್ತಾರೆ ಗೊತ್ತಿಲ್ಲ, ಈ ಪೇಪರ್ ಎಲ್ಲ ನೋಡುವಾಗ ಅದರ ರಾಶಿ ಎಲ್ಲ ಉಂಟು, ಹೌದಾ? ಕನ್ಯಾ ರಾಶಿ, ಪ್ರಭಾ ರಾಶಿ, ಅದು ರಾಶಿ, ಇದು ರಾಶಿ ಎಲ್ಲ ಬರ್ತದೆ. ಅಲ್ಲಿ ಕೆಲವು ದಿವಸ ನೋಡುವ ಎಂತ ಹೋಗ್ತಾರೆ, ಅದರಲ್ಲಿ ಇರ್ತದೆ ಇವರಿಗೆ 19 ವರ್ಷ ಆಗುವಾಗ ಮರಣ ಮುಖ್ಯ ಎಂಬುದಾಗಿ. ಆಮೇಲೆ ನಂತರ ಅದನ್ನು ಓದಿ ಆಯ್ತು, ಮಾಸ್ಟರ್ ಹತ್ರ ಬಂದು ಹೇಳ್ತಾರೆ, ಮಾಸ್ಟರ್ ಅವರೊಬ್ಬರು ಆ ರಾಶಿಯವರಿಗೆ 19 ವರ್ಷ ತನಕ ಮರಣ ಉಂಟಂತ ಹೇಳ್ತಾರೆ. ಹೌದಾ ಮಾಸ್ಟರ್ ಅಂತ ಕೇಳಿದ್ರೆ ಆಗ ಆ ಮಾಸ್ಟರ್ ಹೇಳ್ತಾರೆ ಹೇಳಿದ್ರಿ ಅಂತ ಹೇಳಿದ್ರೆ, ಅಲ್ಲಿ ಹೀಗೆ ಹೇಳಿದ್ರು, ಅದು ನಕ್ಷತ್ರ ಹೇಳುವುದು 19ನೇ ವರ್ಷದಲ್ಲಿ ನಿಮಗೆ ಮರಣ ಉಂಟಂತ. ಆದರೆ ನನ್ನ ದೇವರ ವಾಕ್ಯ ಏನಿರ್ತದೆ ಅಂತ ಹೇಳಿದ್ರೆ, ನಾನು ನಿಮಗೆ ದೀರ್ಘಾಯುಷ್ಯವನ್ನು ಕೊಟ್ಟು ತೃಪ್ತಿಪಡಿಸ್ತೇನೆ. ನಾನು ನಿಮಗೆ ದೀರ್ಘಾಯುಷ್ಯವನ್ನು ಕೊಟ್ಟು ತೃಪ್ತಿಪಡಿಸ್ತೇನೆ. ಇದು ದೇವರ ವಾಕ್ಯವಾಗಿದೆ. ಅಲ್ಲಿ ನಾವು ನಂಬಬೇಕಾದ ನಕ್ಷತ್ರ ಅಲ್ಲ, ನಾವು ನಂಬಬೇಕಾದದ್ದು ಮಾಟ ಮಾತ್ರ ಅಲ್ಲ, ನಾವು ನಂಬಬೇಕಾದದ್ದು ದೇವರ ವಾಕ್ಯದ ಶಕ್ತಿಯಾಗಿದೆ. ಅಲ್ಲಿ ಎಷ್ಟು ಜನ ಬಿಲಿ ಮಾಡ್ತಾರೆ, ನಾನು ನಂಬ್ತೇನೆ ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡುವ ದೇವರಾಗಿದ್ದಾನೆ. ಅಲ್ಲಿ ಎಲ್ಲದರ ಮೇಲೆ ದೊರೆತನ ಮಾಡ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹೌದಲ್ಲ, ದೇವರೇ ದೊರೆತನ ಮಾಡ್ರಿ. ಇವಾಗ ನೀವು ಸೈತಾನದ ಮೇಲೆ ನಾವೇನ್ ಮಾಡ್ಬೇಕು, ದೊರೆತನ ಮಾಡ್ತೀವಿ. ಅಲ್ಲಿ ಸೈತಾನ ಯಾವುದೇ ನಮ್ಮನ್ನು ಕಟ್ ಮಾಡ್ಲಿಕ್ಕೆ ಬರುವಾಗ ನಾವು ಎಷ್ಟು ನಿಂತರೆ ಮಾತ್ರ ಅವನು ಓಡಿ ಹೋಗ್ತಾನೆ. ದೇವರ ವಾಕ್ಯ ಸೈತಾನನ ಆಲೋಚನೆಯನ್ನು ನಾವು ಅರಿಯದವರು ಅಲ್ಲವಲ್ಲ ಎಂಬುದಾಗಿ ಬೇರೆ ಹೇಳ್ತಾರೆ. ಇವತ್ತು ನಾವು ಅವನ ವೆಪ್ಪನನ್ನು ತಿಳಿದುಕೊಳ್ಬೇಕು. ನಮಗೆ ಒಬ್ಬ ದೇವರಿದ್ದಾನೆ, ಅಲ್ಲಿ ಅವನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಮತ್ತೆ 28:18 ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶದವರ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿ. ನಾನು ಆಜ್ಞಾಪಿಸಿದೆಲ್ಲ ಕಾಪಾಡುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೆ. ಎಲ್ಲ ದಿವಸ ನಾನು ನಿಮ್ಮ ಸಂಗಡ. ಎಷ್ಟು ಜನ ನಂಬ್ತೀರಿ ಇವತ್ತು? ಎಲ್ಲ ದಿವಸ ನಮ್ಮ ಸಂಗಡ ಇರ್ತಾರೆ. ಹಾಗಾಗಿ ನಮಗೆ ದಿವಸ, ಆ ದಿವಸ ಈ ದಿವಸ ಅಂತ ನಮಗೆ ಯಾರಿಗಾದ್ರು ಉಂಟಾ? ಅಲ್ಲಿ ಎಲ್ಲ ದಿವಸ ಏನಾಗಿದೆ? ಯಾರಿಗೆ ಒಳ್ಳೆಯದು? ನಿಮ್ಮ ಸಂಗಡ ಇದ್ದಾನೆ. ಆಮೇಲೆ ಅಲ್ಲಿ ದೇವರು ನಮ್ಮ ಸಂಗಡ, ರೋಮ 8:31 ಹೇಳ್ತಾರೆ, ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಆಗ
ಹಾಗೆ ಇವತ್ತು ದೇವರ ಮಕ್ಕಳು ನಾನು ನಿಮಗೆ ಚಾಲೆಂಜ್ ಆಗಿ ಹೇಳ್ತಾ ಇದ್ದೇನೆ, ಅಲ್ಲಿ ದೇವರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅಲ್ಲಿ ಯಾವುದ್ರ ಮೇಲೆ? ಸರ್ಪಗಳನ್ನು, ಚೇಳುಗಳನ್ನು, ವೈರಿಗಳ ಸಮಸ್ತ ಬಲವನ್ನು ಮುರಿಲಿಕ್ಕೆ ನಾನು ನಿಮಗೆ ಏನ್ ಮಾಡಿದ್ದೇನೆ? ಅಧಿಕಾರವನ್ನು ಕೊಟ್ಟಿದ್ದೇನೆ. ನಂತರ ಏನಿರ್ತದೆ? ಯಾವುದು ನಮಗೆ ಕೇಡು ಮಾಡುವುದೇ ಇಲ್ಲ. ಯಾವುದು ನಮಗೆ ಕೇಡು ಮಾಡುವುದೇ ಇಲ್ಲ. ಯಾವ ಶತ್ರು ನಿನಗೆ ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಶತ್ರು ಏನಿಲ್ಲ? ಬಲ ಇಲ್ಲ. ಯಾಕೆ ಬಲ ಇಲ್ಲ? ಅವನನ್ನು ಕಲ್ವಾರಿಯ ಕ್ರೂಜಿಯ ಆ ರಕ್ತದಿಂದ ಆತನ ಏನು ಮಾಡಿದರೆ ಜಜಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತಿದ್ದೇನೆ, ನಮಗೊಂದು ಜಯ ದೇವರು ಕೊಟ್ಟಿದ್ದಾನೆ. ಈ ಜಯದಲ್ಲಿ ಜೀವಿಸಲಿಕ್ಕೆ ನಮ್ಮನ್ನು ಕರೆದಿದ್ದಾನೆ. ನಾವು ಭಯದಲ್ಲಿ ಬೀಳುವವರಲ್ಲ, ನಾವು ಜಯೋತ್ಸವಕ್ಕೆ ನಡೆಯುವವರಾಗಿದ್ದಾರೆ. ನೀವು ನೋಡಿ ಪ್ರಕಟಣೆ ಪುಸ್ತಕ 12ನೇ 11ನೇ ವಾಕ್ಯ ಓದಿ ನೋಡಿ. ಅವರು ಪ್ರಾಣದ ಮೇಲಿನ ಏನಂತೆ? ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂದೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಏನ್ ಮಾಡಿದ್ರು? ಯಾರನ್ನು? ಅವನಂದ್ರೆ ಸೈತಾನನನ್ನು. ಅಲ್ಲಿ ಇಂಗ್ಲಿಷ್ ನಲ್ಲಿ ಬಹಳ ಟೆಸ್ಟಿಮನಿ ಆಫ್ ಯುವರ್ ಮೌತ್ ಅಂತ ಉಂಟ. ಆಮೇಲೆ ಟೆಸ್ಟಿಮನಿ ಆಫ್ ಯುವರ್ ಮೌತ್ ಅಂದ್ರೆ ನಿನ್ನ ಬಾಯ ಮಾತು. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನೀವು ಇವತ್ತು ಯಾವುದರ ಮೂಲಕ ಸೈತಾನ ಜಯಿಸ್ತೀರಿ ಗೊತ್ತಿಲ್ಲ, ನೀವು ಆಡುವ ಮಾತಿನ ಮೂಲಕ ಜಯಿಸುವವರಾಗಿದ್ದೀರಿ. ಅಲ್ಲಿ ನಿಮಗೆ ಗೊತ್ತುಂಟೇ ಇಲ್ಲವ? ಅಲ್ಲಿ ಮಾಟ ಮಂತ್ರ ಮಾಡುವವರು ಏನ್ ಮಾಡ್ತಾರೆ ಗೊತ್ತಿಲ್ಲ? ಅವರು ಏನ್ ಮಾಡ್ತಾರೆ? ಮಾತಾಡಿ ಶಾಪ ಹಾಕಿ ಇದು ಮಾಡ್ತಾರೆ, ಶಾಪ ಕಳಿಸುವುದಂತೆ. ಮಂತ್ರ ಹೇಳಿದ್ದು ಡೇವಿಡ್ ಒಡೆಯಪ್ಪ, ನಾನು ಹೇಳಿದೆ ಆಫ್ರಿಕಾ ಖಂಡದಲ್ಲಿ ಡೇವಿಡ್ ಒಡೆಯಪ್ಪ ಅಂತ ಇದ್ದ. ಅವ್ರು ಏನ್ ಮಾಡ್ತಿದ್ದಂತೆ, ಒಂದು ಪಕ್ಷಿ ಹತ್ರ ಪಕ್ಷಿಯ ಮೇಲೆ ಶಾಪವನ್ನು ಏನ್ ಮಾಡಿದೆ, ಅವರು ಮಾತನಾಡಿ ಒಂದು ಸೇವಕರು ಡೇವಿಡ್ ಒಡೆಯಪ್ಪ ಅಂತ ಅವರ ಸೇವಕರ ಮನೆಗೆ ಕಳಿಸ್ತಿದ್ರಂತೆ. ಈ ಮನೆಗೆ ಬರುವಾಗ ಅವರ ಕಾಂಪೌಂಡ್ ನಲ್ಲಿ ಏನಾಗ್ತದೆ, ಆ ಕಾಂಪೌಂಡಿಗೆ ಅದು ಏನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಪ್ರವೇಶ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲಂತೆ. ಅದು ಅಲ್ಲಿ ಸತ್ತು ಬೀಳ್ತಿತ್ತಂತೆ. ಅಲ್ಲಿ ಆಗ ಒಬ್ಬರು ಸೇವಕರು ಹೋಗಿ ಕೇಳಿದಂತೆ, ಇದೇನು ನಿಮ್ಮ ಮನೆ ಸುತ್ತಲೂ ಪಕ್ಷಿ ಬಿದ್ದಿದೆ ಅಂತ ಹೇಳುವಾಗ ಅವ್ರು ಹೇಳಿದ್ರಂತೆ, ನನ್ನ ವಿರುದ್ಧ ನಾನು ಹಾಳಾಗಬೇಕೆಂದು ಮಾಟ ಮಂತ್ರ ಮಾಡುವವರು ಇದರ ಮೇಲೆ ಶಾಪ ಹೇಳಿಕೊಂಡು ಕಳಿಸಿದ್ದಾರೆ ಅಂತ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ಯಜ್ಞವೇದಿ ಕಟ್ಟುವಾಗ ಸಹ ಅವರು ನಿಮ್ಮ ವಿರುದ್ಧ ಶಾಪವನ್ನು ಹೇಳ್ತಾರೆ. ಅಲ್ಲಿ ಶಾಪ, ಅದರಿಂದ ಹೊರಗೆ ಬರಬೇಕಾದ್ರೆ ನೀನು ಬಾಯಿ ತೆರೆಯಬೇಕು, ಅದನ್ನು ಖಂಡಿಸಬೇಕು. ಆಮೇಲೆ ಖಂಡಿಸಿದ್ರೆ ಮಾತ್ರ ನಿಮಗೆ ದೇವರು ಜಯವನ್ನು ಕೊಡುತ್ತಾರೆ. ಅಲ್ಲಿ ಇವತ್ತು ನಾನು ನೆನೆಸುದು, ಯಾಕೆ ನಮ್ಮ ಜೀವಿತದಲ್ಲಿ ಈ ಒಂದು ಹೋರಾಟ, ಯಾಕೆ ನಮ್ಮ ಜೀವಿತದಲ್ಲಿ ಈ ಒಂದು ರೋಗ, ಯಾಕೆ ನಮ್ಮ ಜೀವಿತದಲ್ಲಿ ಈ ಒಂದು ಸಂಕಟ ಅಂತ ಹೇಳಿದ್ರೆ ಅದಕ್ಕೆ ನಾವು ಅನುಭವ ಮಾಡಿದ್ದೇವೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಗಳು ನಡೆಯುತ್ತಾ ಉಂಟು. ಇವತ್ತು ನಾನು ಹೇಳ್ತೇನೆ, ಸೈತಾನನು ಹೇಗೆ ಮಾತಾಡ್ತಾನಲ್ಲ, ಅವನು ಏನ್ ಮಾಡ್ತಾನೆ? ಬಾಯಲ್ಲಿ ಏನ್ ಮಾಡ್ತಾನೆ? ಮಾತನಾಡಿ ಏನ್ ಮಾಡ್ತಾನೆ? ದೇವರ ಮಕ್ಕಳ ವಿರುದ್ಧ ಏನ್ ಮಾಡ್ತಾನೆ? ಅವನು ಶಾಪ ತರ್ತಾನೆ. ಅದೇ ರೀತಿ ದೇವರು ಏನ್ ಹೇಳ್ತಾರೆ ಗೊತ್ತಿಲ್ಲ? ನೀವು ಯೆಶಾಯ ಬರೆದ ಪ್ರವಾದನ ಗ್ರಂಥಕ್ಕೆ ಹೋಗಿ. ಯೆಶಾಯ ಬರೆದ ಪ್ರವಾದನ ಗ್ರಂಥ ಅದರಲ್ಲಿ 55ನೇ ಅಧ್ಯಾಯ 11ನೇ ವಾಕ್ಯ ನೋಡಿ. ಹೇಗೆ ಒಂದು ಪಕ್ಷಿಯ ಮೇಲೆ ಆ ಶಾಪವನ್ನು ಅವನು ಏನ್ ಮಾಡಿ ಸ್ಪೀಕ್ ಮಾಡಿ ಒಬ್ಬ ದೇವರ ಮಕ್ಕಳ ವಿರುದ್ಧ ಅವನು ಉಪಯೋಗಿಸ್ತಾನೆ. ಅದೇ ರೀತಿ ದೇವರ ಮಕ್ಕಳು ಸಹ ಏನು ಯಾವ ರೀತಿಯಲ್ಲಿ ನಡೆಸಿದ್ರೆ ಬ್ಲೆಸ್ಸಿಂಗ್ ಅಂತ ಹೇಳಿದ್ರೆ ಅದರಲ್ಲಿ ಬರೆಯಲ್ಪಟ್ಟಿದೆ. ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಯಾವುದು ಪವರ್? ಸೈತಾನನ ಮಾತಿನ ಪವರ್ ಜಾಸ್ತಿಯಾ, ನಮ್ಮ ದೇವರ ಪವರ್ ಜಾಸ್ತಿಯಾ? ಅಲ್ಲಿ ಇವತ್ತೆಷ್ಟು ಜನ ದೇವರ ಪವರ್ ಅನ್ನು ಉಪಯೋಗಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಾನು ಬಲವಾಗಿ ನಂಬ್ತೇನೆ. ಹಲ್ಲೆಲೂಯಾ. ಇವತ್ತು ನಿನ್ನ ವಿರುದ್ಧ ಅಲ್ಲಿ ಯಾವುದೇ ಮಾಟ ಬಂದಿದ್ರೆ, ಶಾಪಗಳು ನಿನ್ನ ಮೇಲೆ ಹಾಕಿದ್ರೆ, ಇವತ್ತು ನಾವು ಅದನ್ನು ಖಂಡಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಸೈತಾನ ಏನ್ ಮಾಡ್ತಾನೆ ಗೊತ್ತಿಲ್ಲ, ಕೆಲವು ಸಲ ನಮಗೆ ನಾವೇ ಏನ್ ಮಾಡ್ಲಿಕ್ಕೆ ಹೋಗ್ತಾನೆ, ಶಾಪ ಆಗುವಾಗಿ ಮಾಡ್ತಾನೆ. ಅಲ್ಲಿ ನಮಗೆ ನಾವೇ ನಾವು ಇರ್ತೇವೆ, ಸಾಯ್ತಿದ್ರೆ ಒಳ್ಳೇದಿತ್ತು. ಯಾರು ಶಾಪ ಆಗಿದ್ದು? ನಾವು ನಮಗೆ ಶಾಪ ಆಗಿದ್ದು. ಇವತ್ತು ಅದನ್ನೆಲ್ಲ ಕ್ಯಾನ್ಸಲ್ ಮಾಡುವ. ಅಲ್ಲಿ ನಮಗೆ ನಮ್ಮ ವಿರುದ್ಧವಾಗಿ ನಾವು ಏನಾದರೂ ಶಾಪಗಳನ್ನು ಹಾಕಿದ್ರೆ ಯೇಸುವಿನ ನಾಮದಲ್ಲಿ ದೋಷಿ ಎಂಬುದಾಗಿ ಖಂಡಿಸುವ. ಯಾಕಂದ್ರೆ ಬೈಬಲ್ ಹೇಳ್ತದೆ, ನಿನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವು ನಿನ್ನನ್ನು ಜಯಿಸುವುದೇ ಇಲ್ಲ. ಅಲ್ಲಿ ನಿನಗೆ ವಿರುದ್ಧವಾಗಿ ಎತ್ತಿದ ನಾಲಿಗೆಯನ್ನು ನೀನು ದೋಷಿ ಎಂಬುದಾಗಿ ಖಂಡಿಸಬೇಕು.
ಎಂಬುದಾಗಿ ಸತ್ಯವೆಂದು ಹೇಳ್ತದೆ. ಹಾಗಾಗಿ ಇವತ್ತು ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಇವತ್ತು ದೇವರ ವಾಕ್ಯಕ್ಕೋಸ್ಕರ ನೀವು ಸಹಾಯ ಮಾಡಲಿಕ್ಕೆ ಇಷ್ಟಪಡ್ತೀರಿ? ದೇವರ ಮಕ್ಕಳೇ, ದೇವರು ತನ್ನ ಮಕ್ಕಳಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ಸಭೆಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ರೋಗದಲ್ಲಿ ಇರುವುದು ದೇವರ ಚಿತ್ತವಲ್ಲ, ಸಾಲದಲ್ಲಿ ಇರುವುದು ದೇವರ ಚಿತ್ತವಲ್ಲ, ಶಾಪದಲ್ಲಿ ಇರುವುದು ದೇವರ ಚಿತ್ತವಲ್ಲ, ನಷ್ಟದಲ್ಲಿ ಹೋಗುವುದು ದೇವರ ಚಿತ್ತವಲ್ಲ. ಇವತ್ತು ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲರೂ ಬಾಯಿ ತೆರೆದು ದೇವರಿಗೆ ಸ್ತೋತ್ರ ಹೇಳ್ರಿ. ಓ ಬಾಯಿ ತೆರ್ರಿ, ಬಾಯಿ ತೆರ್ರಿ, ಬಾಯಿ ತೆರ್ರಿ. ಇವತ್ತು ನೀವು ಬಾಯಿ ತೆರೆಯುವಾಗ ಬ್ಲೆಸ್ಸಿಂಗ್ ಆಟೋಮೆಟಿಕ್ ಆಗಿ ಬರ್ತದೆ. ಕೂಡ ರಾಮ ಕಾಲ ಬಾಲ ಶಾಂತನ ರೇಖ ರಾಮ ಶಾಂತನ ಬಾಲ ಶಾಂತನ ಓ ರೀಕ ರಾಮ ಯೇಸುವಿನ ನಾಮದಲ್ಲಿ ಈ ಮಕ್ಕಳ ವಿರುದ್ಧ ಬೇಡಿದ ಶಾಪದ ಶಕ್ತಿಗಳು ವೇದಿಯ ಮೂಲಕ, ಅಲ್ಲಿ ನಾನಾ ಪಕ್ಷಿಗಳ ಮೂಲಕ, ಅಲ್ಲೇಲೂಯ ಪ್ರಾಣಿಗಳ ಮೂಲಕ ಶಾಪ ಇವರ ಮೇಲೆ ದೊರೆತನ ಮಾಡಿಗೆ ಬಂದ ಎಲ್ಲ ಶತ್ರುವಿನ ಬಾಯಿಗಳನ್ನು, ಅವರೆಲ್ಲ ಮಾತುಗಳನ್ನು ಯೇಸುವಿನ ನಾಮದಲ್ಲಿ ನಾವು ಖಂಡಿಸಿ ಶಪಿಸ್ತಾ ಇದ್ದೇವೆ. ಅದನ್ನು ಕೆಲಸ ಮಾಡ್ತಾ ಇದ್ದೇವೆ. ಓ ರಾಕಲಾಮ ಶನರವನಸ್ಯ ಅಂತರ ಇವರ ಜೀವನದಲ್ಲಿ ಯಾರಾದರೂ ಸೇವಕರು ಇವರ ರೋಗದ ಬಗ್ಗೆ ಮಾತನಾಡಿದ್ರೆ, ಇವರ ಮರಣದ ಬಗ್ಗೆ ಮಾತನಾಡಿದ್ರೆ, ಇವರ ನಷ್ಟದ ಬಗ್ಗೆ ಮಾತನಾಡಿದ್ರೆ, ಯೇಸುವಿನ ನಾಮದಲ್ಲಿ ಇವತ್ತು ನಾವು ಅದಕ್ಕೆ ಕೆಲಸ ಮಾಡ್ತಾ ಇದ್ದೇವೆ. ರೇಖಾ ಲಾಭ ಶಾಂತ ರಾಮನ ಶಾಂತರ ನಮಗೆ ನಾವೇ ಏನಾದರೂ ಶಾಪ ಹಾಕಿದ್ರೆ, ಈ ಮಕ್ಕಳು ನಮಗೆ ನಾವೇ ಏನಾದರೂ ಮಾತನಾಡಿದ್ರೆ, ಅದು ಶಾಪವಾಗಿ ಇವರ ಬಾಯಿಗೆ ಬಂದಿದ್ರೆ, ಯೇಸುವಿನ ನಾಮದಲ್ಲಿ ಇವತ್ತು ನಾವು ಅದಕ್ಕೆ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲರೂ ಬಾಯ್ತೇವೆ. ಇದು ನಿಮ್ಮ ಸಮಯವಾಗಿದೆ, ಇದು ನಿಮ್ಮ ಸಮಯವಾಗಿದೆ. ರೇಖಾ ಲಾಭ ಶಾಂತ ರಾಮನ ಶಾಂತರ ದೇವರಾತ್ಮ ಹೇಳ್ತಿದ್ದಾರೆ, ನಿನ್ನನ್ನು ದೊರೆತನ ಮಾಡಲಿಕ್ಕೆ ದೇವರು ಇಟ್ಟಿದ್ದಾರೆ. ಯೇಸುವೇ, thank you Lord. ನಿಮ್ಮ ಮನೆಗೆ ನಿಂತು ನೀವು ದೇವರಿಗೆ ಸ್ತೋತ್ರ ಹೇಳ್ತೀರಾ? ಇವತ್ತು ನಾನು ಎಲ್ಲ ಶಾಪದಿಂದ ಬಿಡುಗಡೆಯಾಗಿದೆ. ನೀವು ಶಾಪಕ್ಕೆ ದಾಸರಲ್ಲ, ನೀವು ಕೃಪೆಗೆ ದಾಸರಾಗಿದೆ. ನಿಮ್ಮ ಮೇಲೆ ದೇವರ ಅತಿಶಯವಾದ ಕೃಪೆ ಸುರಿಯುವುದನ್ನು ನಾನು ಕಾಣ್ತಾ ಇದ್ದೇನೆ. ಕೃಪೆಯ ಮೇಲೆ ಕೃಪೆ ಕೊಟ್ಟ ದೇವರಿಗೆ ಸ್ತೋತ್ರ. ನೀವು ಬಾಯಿನಲ್ಲಿ ಬೀಳುವಾಗ ದಾಸರ ಭಾವದವರಲ್ಲ, ನೀವು ಮಗನ ಭಾವದವರಾಗಿದ್ದೀರಿ. ನೀವು ಮಗಳ ಭಾವದವರಾಗಿದ್ದೀರಿ. ನೀವು ಕರ್ತನನ್ನು ಹೊತ್ತುಕೊಂಡು ನಡೆಯುವವರಾಗಿದ್ದೀರಿ. ಕರ್ತ ನಿಮ್ಮ ಸಂಗಡ ಇದ್ದಾನೆ. ಕರ್ತ ನಿಮ್ಮ ಸಂಗಡ ಇದ್ದಾನೆ. ಕರ್ತ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಇವರ ವಾಕ್ಯ ನೋಡಿರಿ ಎಂಬುದಾಗಿ ಹೇಳ್ತಾರೆ. ಇವತ್ತು ನೀವು ಏನನ್ನು ನೋಡ್ತಾ ಇದ್ದೀರಿ? ಆರೋಗ್ಯವನ್ನು ನೋಡುತ್ತಿದ್ದೀರಾ? ದೇವರ ಆರೋಗ್ಯ ನಿನ್ನ ಮೇಲೆ ಬರುತ್ತಾ ಉಂಟು. ಪೌಲನಿಗೆ ಶೂಲವನ್ನು ಕುರಿತು ಚಿಂತೆ ಮಾಡಿದ, ಶೂಲವನ್ನೇ ನೋಡುತ್ತಾ ಇದ್ದ. ಆಗ ದೇವರು ಪೌಲನ ಜೊತೆ ಹೇಳಿದರೆ, ಪೌಲನಿಗೆ ಶೂಲವನ್ನು ನೋಡಬೇಡ, ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ ಹೇಳಿದ್ದಾರೆ. ಇವತ್ತು ದೇವರ ಕೃಪೆಯನ್ನು ಅನುಭವಿಸುವ ದೇವರ ಮಕ್ಕಳಿಗೋಸ್ಕರ ಸ್ತೋತ್ರ. ವಿಶೇಷವಾದ ಕೃಪೆ ನಿಮ್ಮ ಮೇಲೆ ಬರ್ತಾವ. ಹೊಸ ಒಡಂಬಡಿಕೆಯ ಕರ್ತನ ದೇಹವಾದ ನೀವು ಕರ್ತನಿಗೋಸ್ಕರ ಪ್ರಕಾಶಿಸಬೇಕಿದೆ ದೇವರ ಚಿತ್ತವಾಗಿದೆ. ಎಷ್ಟು ಜನ ಕೈಗಳನ್ನೆತ್ತಿ ಧಿಕ್ಕಾರ ಮಾಡಿ, ದೇವರೇ ನೀನು ನನಗೆ ಕೊಟ್ಟ ಅಧಿಕಾರಗಳಿಗೋಸ್ಕರ ಸ್ತೋತ್ರ. ಇವತ್ತಿನಿಂದ ನೀನು ಕೊಟ್ಟ ಅಧಿಕಾರವನ್ನು ನಾನು ಉಪಯೋಗಿಸ್ತೇನೆ ಎಂಬುದಾಗಿ ಹೇಳ್ತೇನೆ. ಅದು ನಿನಗೆ ಕೇಡು ಬಗೆಯುವುದೇ ಇಲ್ಲ. ಶಿಷ್ಯರಿಗೆ ಅಧಿಕಾರವನ್ನು ಕೊಟ್ಟಾಗ ಅವರು ಹೋದ ಕಡೆಯಲ್ಲಿ ಬೈಬಲ್ ಹೇಳ್ತದೆ, ದೆವ್ವಗಳು ನಮ್ಮ ನೋಡಿ ನಡುಗಿದವು ಎಂಬುದಾಗಿ. ಕಾರಣ ಅವರ ಮೇಲೆ ಅಧಿಕಾರ ದೇವರು ಕೊಟ್ಟಿದ್ದಾರೆ. ಇವತ್ತು ನಿನಗೆ ಸದೇ ಅಧಿಕಾರವನ್ನು ಕೊಟ್ಟಿದ್ದಾರೆ. ಕರ್ತನೇ, ನಿನ್ನ ಮಕ್ಕಳಲ್ಲಿ ಮಾತನಾಡಿದಕ್ಕೆ ಸ್ತೋತ್ರ. ದೇವರೇ, ಒಂದೊಂದು ಮಕ್ಕಳನ್ನು ಬಲಪಡಿಸಿದಕ್ಕೆ ಸ್ತೋತ್ರ. ದೇವರೇ, ಇವಾಗ ಇನ್ನು ಮುಂದೆ ಅವರು ನೋಡುವುದೇ ವ್ಯತ್ಯಾಸವಾಗಿರುತ್ತದೆ. ಇದುವರೆಗೆ ನೆಗೆಟಿವ್ ಅನ್ನು ನೋಡುವುದಾದ್ರೆ ಇನ್ನು ಮುಂದೆ ಪಾಸಿಟಿವ್ ಅನ್ನು ಕಾಣ್ತಾರೆ. ಅವರೊಂದು ಚೇಂಜ್ ನೋಡಬೇಕು. ನಮಗೆ ಸ್ತೋತ್ರ. ದೇವರು ಒಂದು ಪಕ್ಷ ನೆಗೆಟಿವ್ ಮಾತನಾಡಿದರೆ ಯೇಸುವಿನ ನಾಮದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಇನ್ನು ಮುಂದೆ ಪಾಸಿಟಿವ್ ಬರ್ತದೆ. ಇನ್ನು ಮುಂದೆ ನಿನ್ನ ಜಯ ಬರ್ತದೆ, ನಿನ್ನ ಬಲ ಬರ್ತದೆ. ಅದಕ್ಕೆ ಸ್ತೋತ್ರ. ನಿನ್ನ ಆರೋಗ್ಯ ಬರ್ತದೆ. ಅದಕ್ಕೆ ಸ್ತೋತ್ರ. ನಿನ್ನ ಮಕ್ಕಳ ಪ್ಲಸ್ ಮಾಡ್ತಾ ಇದ್ದಾರೆ. ಶುಭ ಕೃಪೆ ಪಾಲಿಸಿದ್ದಕ್ಕೆ ನಿಮಗೆ ಸ್ತೋತ್ರ. ಎಲ್ಲವೂ ನಿಮ್ಮ ಹಸ್ತಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೆನ್. ಆ ಹಾಲೆಲೂಯನಿಗೆ ತಂದೆ ಆಶೀರ್ವಾದ. Thank you Lord. We worship your holy name.
ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜಯ ಕೊಟ್ಟಿದ್ದವರಿಗೆ 3 ಬಾರಿ